ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇದ್ದೀನಿ. ಸೊ ಇವತ್ತು ನಾನು ವ್ಲಾಗ್ ಮಾಡ್ತಾ ಇದ್ದೀನಿ. ವ್ಲಾಗ್ ಅಲ್ಲಿ ನೀವೇನ್ ನೋಡ್ತಾ ಇದ್ದೀರಾ ಅಂದ್ರೆ, ಇವತ್ತು ನಾವು RR ರಿಟ್ರೀಟ್ ರೆಸಾರ್ಟ್ಗೆ ಹೋಗ್ತಾ ಇದೀವಿ. ಇದು ಬ್ಯಾಂಗ್ಳೂರಿಂದ ಒಂದು 1 hour 45 minutes ಅಷ್ಟು ಹೊತ್ತಾಗುತ್ತೆ ಜರ್ನಿ. ಸೊ ತುಂಬಾ ಚೆನ್ನಾಗಿದೆ, ಫೀಡ್ಬ್ಯಾಕ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ತುಂಬಾನೇ ಇನ್ಸ್ಟಾಗ್ರಾಮ್ ಅಲ್ಲಿ ಟ್ರೆಂಡಿಂಗ್ ಆಗಿರೋ ಅಂತ ರೆಸಾರ್ಟ್ ಅಂತಾನೆ ಹೇಳ್ಬೋದು. ಸೊ ಮಕ್ಕಳಿಗೆ ಹೇಗೋ ವೆಕೇಶನ್ ಇರೋದ್ರಿಂದ ಸೊ ಇವತ್ತು ಹೋಗೋಣ, ಡೇ ಔಟ್ ಪ್ಯಾಕೇಜ್ ನ ತಗೊಂಡಿದೀವಿ. ಬನ್ನಿ, ನೀವು ಕೂಡ ವಿಡಿಯೋನ ಕಂಟಿನ್ಯೂಸ್ ಆಗಿ ವಾಚ್ ಮಾಡಿ. ವಿಡಿಯೋದಲ್ಲಿ ಎಲ್ಲಾನು ಆಲ್ಮೋಸ್ಟ್ ಕವರ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಸೊ ಲೈಕ್ ಅಂಡ್ ಸಬ್ಸ್ಕ್ರೈಬ್. ಸೊ ಬನ್ನಿ, ಇವಾಗ ಆಲ್ರೆಡಿ ನಾವು ಟ್ರಾವೆಲ್ ಅಲ್ಲಿ ಇದೀವಿ. ರೆಸಾರ್ಟ್ ಅಲ್ಲಿ ಏನೇನಿದೆ, ಏನೇನ್ ಕವರ್ ಆಗುತ್ತೆ ಎಲ್ಲಾನು ನಾನು ವಿಡಿಯೋದಲ್ಲಿ ಡೀಟೇಲ್ ಆಗಿ ನಿಮ್ಗೆ. ಸೊ ಈ ರೆಸಾರ್ಟ್ ಬಂದ್ಬಿಟ್ಟು ನೆಲಮಂಗಲದಲ್ಲಿ ಇರೋದು, ಲೊಕೇಟ್ ಆಗಿರೋದು. ತುಂಬಾ ದೊಡ್ಡ ಏರಿಯಾನ ಕವರ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಪಾರ್ಕಿಂಗ್ ಕೂಡ ಫೆಸಿಲಿಟೀಸ್ ಇಟ್ಟಿದ್ದಾರೆ. ಸೊ ಈಗ ನಾವು ಎಂಟ್ರಿ ಆಗಿದ್ದೀವಿ. ಸೊ ಇದೇ ಎಂಟ್ರೆನ್ಸ್ ಅಲ್ಲೇ ನಿಮಗೆ ಲೆಫ್ಟ್ ಸೈಡು, ರೈಟ್ ಸೈಡು ಅಂತ ಹೇಳ್ಬಿಟ್ಟು ಆಮೇಲೆ ಪಾರ್ಟೇಷನ್ ಮಾಡಿಬಿಟ್ಟು ಮೇಲೆ ಕೆಳಗಡೆ ಎಲ್ಲಾನು ಪಾರ್ಕಿಂಗ್ ಕೊಟ್ಟಿದ್ದಾರೆ. ಸೊ ಹಾಗಾಗಿ 4 wheel 2 wheel ನೀವು ಯಾವ ವೀಲರಲ್ಲಿ ಬಂದರೆ ಕೂಡ ಪಾರ್ಕಿಂಗ್ ಏನು ಪ್ರಾಬ್ಲಮ್ ಇರಲ್ಲ. ಹ್ಯೂಜ್ ಪಾರ್ಕಿಂಗ್ಗೆ ಇಲ್ಲಿ ಫೆಸಿಲಿಟೀಸ್ ಇದೆ. ಸೊ ಹಾಗಾಗ್ಬಿಟ್ಟು ನೀವು ಈಸಿಯಾಗಿ ಇಲ್ಲೆಲ್ಲಾದರೂ ಪಾರ್ಕ್ ಮಾಡಿಬಿಟ್ಟು ನೀವು ಫುಲ್ ನಿಮ್ಮ ಡೇನ ಎಂಜಾಯ್ ಮಾಡ್ಬೋದು. ಸೇಫ್ಟಿ ವೈಸ್ ಎಲ್ಲನೂ ಸೆಕ್ಯೂರಿಟಿ ಗಾರ್ಡ್ಸ್ ಎಲ್ಲನೂ ಇರ್ತಾರೆ. ಸೊ ಹಾಗಾಗ್ಬಿಟ್ಟು ಪಾರ್ಕಿಂಗ್ಗೆ ಏನು ಪ್ರಾಬ್ಲಮ್ ಇಲ್ಲ. ಸೊ ನಾವು ಫಸ್ಟ್ ಈಗ ಎಂಟ್ರಿ ಆಗ್ತಾನೆ ಎಂಟ್ರೆನ್ಸಲ್ಲಿ ನೋಡಿ ಈ ರೀತಿ ಇದೆ ನಿಮಗೆ ವ್ಯೂ. ಎಂಟ್ರಿ ಆಗ್ತಾನೆ ಇಲ್ಲಿ ಏನು ಮಾಡಿದ್ದಾರೆ ಅಂದರೆ, ಅವರು ರಿಸೆಪ್ಷನ್ ಪ್ರೊವೈಡ್ ಮಾಡಿದ್ದಾರೆ. ನಾವು ಫಸ್ಟ್ ರಿಸೆಪ್ಷನಲ್ಲಿ ಹೋಗ್ಬಿಟ್ಟು ಪ್ಯಾಕೇಜ್ನ ತೊಗೊಳ್ಬೇಕಾಗುತ್ತೆ. ಯಾವ ಪ್ಯಾಕೇಜ್ನ ನೀವು ತಗೋತೀರಾ ಅಂದರೆ, ಡೇ ಔಟ್ ಪ್ಯಾಕೇಜ್ ತೊಗೊಳ್ತಾ ಇದ್ದೀರಾ, ಇಲ್ಲ ಸ್ಟೇ ಮಾಡೋದಿದ್ರೆ ಕೂಡ ಸ್ಟೇ ಮಾಡೋ ಪ್ಯಾಕೇಜ್ನ ತೊಗೋಬೋದು. ಸೊ ಈ ರೀತಿ ಅವ್ರ ಹತ್ರ 3-4 ಪ್ಯಾಕೇಜಸ್ ಅವೈಲಬಿಲಿಟಿ ಇದೆ. ನಿಮಗೆ ಯಾವ ಪ್ಯಾಕೇಜ್ನ ಯಾವ ಟೈಮಿಂಗ್ಗೆ ಬೇಕೋ ಆ ಪ್ಯಾಕೇಜ್ನ ಸೆಲೆಕ್ಟ್ ಮಾಡಿಬಿಟ್ಟು ತೊಗೋಬೋದು. ಬಟ್ ಎಲ್ಲ ಪ್ಯಾಕೇಜು ಒಂದೊಂದು ಅಮೌಂಟ್ ವೇರಿ ಆಗುತ್ತೆ. ಸೊ ಅದನ್ನು ನೋಡಿಕೊಂಡು ನೀವು ಪ್ಯಾಕೇಜ್ನ ತೊಗೋಬೋದು. ನಿಮ್ಗೆ ಏನಾದರೂ ಪ್ಯಾಕೇಜಸ್ ಬಗ್ಗೆ ಆಗಿರಲಿ, ರೂಮ್ಸ್ ಬಗ್ಗೆ ಆಗಿರಲಿ, ಏನಾದರೂ ನಿಮಗೆ ಅಮೌಂಟ್ ಬಗ್ಗೆ ಡೀಟೇಲ್ಸ್ ಬೇಕಿದ್ದಲ್ಲಿ ನನಗೆ ಕಮೆಂಟ್ ಮಾಡಿಬಿಟ್ಟು ಕೇಳಿ, ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ. ಸೊ ಈಗ ಫಸ್ಟು ಹೋಗ್ಬಿಟ್ಟು ನಾವು ಪ್ಯಾಕೇಜ್ನ ತೊಗೋಬೇಕಾಗುತ್ತೆ ರಿಸೆಪ್ಷನಲ್ಲಿ. ಸೊ ಎಂಟ್ರಿ ಆಗ್ತಾನೆ ನಿಮಗೆ ಒಂದು ವಾರ್ಮ್ ವೆಲ್ಕಮ್ ಕೊಡ್ತಾರೆ ಅವರು. ಸ್ಟಾಫ್ಸ್ ಎಲ್ಲನೂ ತುಂಬ ಫ್ರೆಂಡ್ಲಿಯಾಗಿ ನಿಮಗೆ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಹೋಗಿದ ತಕ್ಷಣ ತುಂಬ ವಾರ್ಮ್ ವೆಲ್ಕಮ್ ಇತ್ತು ಅವ್ರ ಕಡೆಯಿಂದ. ನನಗಂತೂ ಅದು ತುಂಬಾ ಇಷ್ಟ ಆಯಿತು. ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಪ್ರಾಪರ್ಟಿ ಎಲ್ಲನೂ. ತುಂಬ ಹೈಜಿನಿಕ್ ಆಗಿ ಇಟ್ಕೊಂಡಿದ್ದಾರೆ. ತುಂಬ ಬಿಕಾಸ್ ಅಷ್ಟು ಜನ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಬಟ್ ಇಷ್ಟು ನೀಟಾಗಿ ಮೇಂಟೈನ್ ಮಾಡೋದು ತುಂಬ ಕಷ್ಟ. ಸೊ ಆದ್ರೂ ಇವರು ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ನಾವೀಗ ವೆಯ್ಟ್ ಮಾಡ್ತಾ ಇದ್ದೀನಿ. ನನ್ನ ಹಸ್ಬೆಂಡ್ ಬಂದುಬಿಟ್ಟು ಪ್ಯಾಕೇಜ್ನ ಸೆಲೆಕ್ಟ್ ಮಾಡಿಬಿಟ್ಟು ಅವರು ಪೇ ಮಾಡಿಬಿಟ್ಟು ಇಲ್ಲೇ ನಾವು ಫಸ್ಟ್ ಏನು ಪ್ಯಾಕೇಜ್ ತೊಗೊಳ್ತೀವಿ ಎಲ್ಲನೂ ಸೆಲೆಕ್ಟ್ ಮಾಡಿಬಿಟ್ಟು ಕೈಗೆ ಬಂದುಬಿಟ್ಟು ಟ್ಯಾಗ್ ಅವ್ರು ಹಾಕ್ತಾರೆ. ನಾವು ಯಾವ ಪ್ಯಾಕೇಜ್ ತೊಗೊಳ್ತೀವೋ ಆ ಪ್ಯಾಕೇಜ್ ಟೈಮಿಂಗ್ಸ್ ಎಲ್ಲನೂ. ಆಮೇಲೆ ಕಿಡ್ಸ್ಗೆ ಬಂದುಬಿಟ್ಟು ಪ್ರೈಸ್ ಬಂದುಬಿಟ್ಟು ವೇರಿ ಆಗುತ್ತೆ ಇಲ್ಲಿ. ಆಮೇಲೆ ಇಲ್ಲಿನ ಸ್ಟಾಫ್ ಮಿಥುನ್ ಅನ್ನೋರು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ ಎಲ್ಲೆಲ್ಲಿ ಏನೇನಿದೆ ಅಂತ. ತುಂಬ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದರು. ಥ್ಯಾಂಕ್ ಯು ಸೋ ಮಚ್ ಮಿಥುನ್. ಸ್ಕೂಲ್ ಹತ್ರ ನಿಮಗೆ ಲಾಕರ್ ಫೆಸಿಲಿಟೀಸ್ ಇದೆ. ಸೊ ಅಲ್ಲಿ 1 kg 100 ಸೇಫ್ಟಿ ಡೆಪಾಸಿಟ್ ಮಾಡಿ 5 ಯೂನಿಟ್ ಕೊಟ್ಟಾಗನೇ ರೀಫಂಡ್ ಮಾಡ್ತಾರೆ. ಅದನ್ನೆಲ್ಲ ಮುಗಿಸ್ಕೊಂಡು ಹಾಗೆ ಸ್ಟ್ರೈಟ್ ನೀವು ಕೆಳಗಡೆ ಇದ್ದರೆ ನೀವು ಪ್ಯಾಕಲ್ಲಿ ಇನ್ಕ್ಲೂಡ್ ಇರುವಂಥ ಅಡ್ವೆಂಚರ್ ಆಕ್ಟಿವಿಟೀಸ್ ಎಲ್ಲ ಕಾಣೋಕ್ಕೆ ಸಿಗುತ್ತೆ. ಅಲ್ಲಿ ನಿಮಗೆ ಇರೋ ಆಕ್ಟಿವಿಟೀಸ್ ಇನ್ಕ್ಲೂಡ್ ಆಗಿರುತ್ತೆ, ಪ್ಲಾನ್ ಇನ್ಕ್ಲೂಡ್ ಆಗಿರುತ್ತೆ. ಇನ್ನೊಂದು ಸ್ಕೈ ಟ್ರ್ಯಾಕಿಂಗ್ ಅಂತ ಇದೆ, ಅದು ನಿಮ್ಮ ಪ್ಯಾಕಲ್ಲಿ ಇನ್ಕ್ಲೂಡ್ ಇರುತ್ತೆ. ಆಕ್ಟಿವಿಟೀಸ್ ಇರುತ್ತೆ. ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಟ್ರೈ ಮಾಡಿ ನೋಡಿ. ಒಂದು ರಾಕೆಟ್ ಡಿಟೆಕ್ಟರ್ ಅಂತ, ಇನ್ನೊಂದು ವಾಟರ್ ರೋಲರ್ ಅಂತ, ಇನ್ನೊಂದು ಸ್ಕೈ ಸ್ವಿಚ್ ATV ಬೈಕ್ ಅಂತ. ಒಂದು ATV ಬೈಕಿಂಗ್ ಮಾತ್ರ 200 rupees ಚಾರ್ಜ್ ಮಾಡಿದ್ರೆ ಇಂಥ ಸ್ಟಾಫ್ ಫ್ರೀ ಗೇಮ್ಸ್ಗೆ ಪರ್ ಡೇ 50 rupees ಚಾರ್ಜ್ ಮಾಡ್ತೀವಿ. ನಿಮ್ಗೆ ಇಂಟ್ರೆಸ್ಟ್ ಇದೆ. ಸೊ ನಾವು ಅವರು ಎಕ್ಸ್ಪ್ಲೈನ್ ಮಾಡಿರೋ ವೇ ಕಡೆನೇ ಹೋಗ್ತಾ ಇದೀವಿ. ಫಸ್ಟ್ ನಾವೇನು ಅನ್ಕೊಂಡ್ವಿ ಅಂದರೆ, ಲಾಕರ್ನ ಫಸ್ಟ್ ತೊಗೊಂಬಿಡೋಣ. ಬಿಕಾಸ್ ನಮ್ಮ ಬ್ಯಾಗ್ ಎಲ್ಲನೂ ಇಟ್ಕೊಂಡು ಈ ರೀತಿ ಎಂಜಾಯ್ ಮಾಡೋಕ್ಕಾಗಲ್ಲ. ಸೊ ಫಸ್ಟ್ ಲಾಕರ್ನ ತೊಗೊಂಬಿಡೋಣ ಅಂತ ಹೇಳ್ಬಿಟ್ಟು ಲಾಕರ್ನ ತೊಗೊಳೋದಕ್ಕೆ ಫಸ್ಟ್ ಹೋಗ್ತಾ ಇದೀವಿ. ಸೊ ಎಂಟ್ರಿ ಇದನ್ನೇ. ಇಲ್ಲೊಂದು ಫೋಟೋನು ತೊಗೊಂಡ್ವಿ, ಬುದ್ಧದು ಸ್ಟ್ಯಾಚ್ಯೂ ಎಲ್ಲ ಇಟ್ಬಿಟ್ಟು ತುಂಬ ಪೀಸ್ಫುಲ್ ಆಗಿ, ತುಂಬ ಕಾಮ್ ಆಗಿ, ತುಂಬ ಸಖತ್ತಾಗಿತ್ತು ರೆಸಾರ್ಟ್ ಅಂತಲೇ ಹೇಳ್ಬೋದು. ಈ ಟ್ರಾಫಿಕ್ಕಿಂದ ಎಲ್ಲನೂ ಜಂಜಾಟದಿಂದ ಒಂದಿನ ನೀವು ಈ ರೀತಿ ಹೊರಗಡೆ ಬಂದುಬಿಟ್ಟು ಎಂಜಾಯ್ ಮಾಡ್ಬೋದು. ಎಂಟ್ರಿ ಆಗ್ತಾನೆ ನಿಮಗೆ ಒಂದು ಒಳ್ಳೆ ಫೀಲ್ ಸಿಗುತ್ತೋ, ಎಲ್ಲೋ ದೂರ ಬಂದುಬಿಟ್ಟಿದ್ದೀವಪ್ಪ ಅನ್ನೋ ಥರ ಫೀಲ್ ಸಿಕ್ತು ನನಗಂತೂ. ತುಂಬಾ ಸಖತ್ತಾಗಿತ್ತು. ಇಲ್ಲಿ ಎಂಟ್ರಿ ಆಗ್ತಾನೆ ನಿಮಗೆ ಬಂದುಬಿಟ್ಟು ಲೆಫ್ಟ್ ಸೈಡ್ ಆಮೇಲೆ ರೈಟ್ ಸೈಡ್ ಎರಡು ಕಡೆ ಅವರು ಡಿವೈಡ್ ಮಾಡಿದ್ದಾರೆ. ಸೊ ರೈಟ್ ಸೈಡಲ್ಲಿ ಇಲ್ಲಿ ಬಂದುಬಿಟ್ಟು ಕಿಡ್ಸ್ ಏರಿಯಾನ ಪ್ರೊವೈಡ್ ಮಾಡಿದ್ದಾರೆ. ಸೊ ಚಿಕ್ಕ ಮಕ್ಕಳೆಲ್ಲ ಇಲ್ಲೇ ಆಟ ಆಡ್ಬೋದು. ಆ್ಯಕ್ಚುಲಿ ನನ್ನ ಚಿಕ್ಕ ಮಗನೂ ಆಲ್ಮೋಸ್ಟ್ ಇಲ್ಲೇ ಆಟ ಆಡ್ತಾ ಇದ್ದೆ. ಚಿಕ್ಕ ಮಕ್ಕಳಿಗೆ ಬಂದುಬಿಟ್ಟು ಇಲ್ಲಿ ಜಂಪಿಂಗು, ಟ್ರ್ಯಾಂಪಲಿನ್ ಅದು ಇದು ಅಂತೆಲ್ಲ ತುಂಬಾ ಗೇಮ್ಸ್ ಇಟ್ಟಿದ್ದಾರೆ. ಫಸ್ಟ್ ನಮಗೆ ಇಲ್ಲಿ ವೆಲ್ಕಮ್ ಡ್ರಿಂಕ್ ಕೊಟ್ಟಿದ್ರು. ಸೊ ವೆಲ್ಕಮ್ ಡ್ರಿಂಕಲ್ಲಿ ಬಂದುಬಿಟ್ಟು ಆರೆಂಜ್ ಆಮೇಲೆ ಮ್ಯಾಂಗೋ ಜ್ಯೂಸ್ ಇತ್ತು. ಸೊ ಇಲ್ಲೇ ನೋಡ್ಬೋದು
ಐ ಲವ್ RR ರಿಟ್ರೀಟ್ ಅಂತ ಹಾಕಿದ್ದಾರೆ. ಇಲ್ಲಿ ತುಂಬ ಜನ ಇನ್ಸ್ಟಾಗ್ರಾಮ್ ಪೋಸ್ಟ್ಗೆ ಆಮೇಲೆ ಫೋಟೋಸ್ಗೆಲ್ಲ ರೀಲ್ಸ್ ಎಲ್ಲನೂ ತಗೊಳ್ತಾ ಇದ್ರು. ನಾನು ತುಂಬ ತಗೊಂಡಿದ್ದೀನಿ ಫೋಟೋಸ್ ಇಲ್ಲಿ. ಸೊ ಫಸ್ಟ್ ನಾವು ವೆಲ್ಕಮ್ ಡ್ರಿಂಕ್ನ ಕುಡಿದ್ಬಿಟ್ಟು ಆದಮೇಲೆ ನಾವು ಫಸ್ಟ್ ಲಾಕರ್ ಕಡೆ ಹೋಗಿದ್ದು. ಇಲ್ಲಿ ಜ್ಯೂಸ್ ಕುಡಿದ್ಬಿಟ್ಟು ಸ್ವಲ್ಪ ಹಾಗೆ ನಾವು ಫೋಟೋಸ್ ಎಲ್ಲನೂ ತಗೊಂಡ್ವಿ. ತುಂಬಾ ಚೆನ್ನಾಗಿತ್ತು ವ್ಯೂ ಆ್ಯಕ್ಚುಲಿ ಫೋಟೋ ತಗೊಳ್ಳೋದಕ್ಕೆ. ನಾನು ಒಂದೆರಡು ಇನ್ಸ್ಟಾಗ್ರಾಮ್ಗೆ ರೀಲ್ಸ್ ಎಲ್ಲನೂ ಇಲ್ಲೇ ಮಾಡಿಕೊಂಡೆ. ಸೊ ಅದಾದಮೇಲೆ ಇಲ್ಲಿ ಹಾಗೆ ಮೂವ್ ಮಾಡ್ಕೊಂಡು ಬಂದರೆ ಇಲ್ಲಿ ರೆಸ್ಟೋರೆಂಟ್ ಆಗಿರ್ಬೋದು, ಸ್ಟೇ ಮಾಡೋದಕ್ಕೆ ರೂಮ್ಸು, ಆಮೇಲೆ ಬಂದುಬಿಟ್ಟು ಸ್ವಿಮ್ಮಿಂಗ್ ಪೂಲ್ ನಿಮಗೆ ಲೆಫ್ಟ್ ಸೈಡಲ್ಲಿ ಬರುತ್ತೆ. ಇಲ್ಲಿ ಸ್ವಿಮ್ ಮಾಡೋದಕ್ಕೆ ನೀವು ಡ್ರೆಸ್ ತೊಗೊಂಬರ್ಬೇಕಾಗುತ್ತೆ. ನೀವು ಡ್ರೆಸ್ ಕೋಡ್ ತೊಗೊಂಬಂದಿಲ್ಲ ಅಂದರೆ ಕೂಡ ಇಲ್ಲಿ ಕಾಸ್ಟ್ಯೂಮ್ನ ಪರ್ಚೇಸ್ ಮಾಡ್ಕೋಬೋದು. ಸ್ಟೇ ಮಾಡೋದು ಕೂಡ ರೂಮ್ಸ್ ನಿಮಗೆ ಇಲ್ಲಿ ಅವೈಲಬಿಲಿಟಿ ಇದೆ. ಆಮೇಲೆ ಇಲ್ಲಿ ನೀವು ಫಸ್ಟು ಆಡೋದಕ್ಕಿಂತ ಮುಂಚೆ ನೀವು ಲಾಕರ್ನ ತೊಗೋಬೇಕಾಗುತ್ತೆ, ಬಿಕಾಸ್ ಬ್ಯಾಗೆಲ್ಲ ಇಟ್ಕೊಳ್ಳೋದಕ್ಕೆ. ಸೊ ಹಾಗಾಗಿಬಿಟ್ಟು ನನ್ನ ಹಸ್ಬೆಂಡ್ ಫಸ್ಟ್ ಲಾಕರ್ನ ತಗೊಳಕ್ಕೆ ಹೋಗ್ತಾ ಇದ್ದಾರೆ. ಇಲ್ಲಿ ನೀವು ಲಾಕರ್ಗೆ ಪೇ ಮಾಡಬೇಕಾಗುತ್ತೆ. ಲಾಕರ್ ಪೇ ಮಾಡಿ ಆದಮೇಲೆ ಅವ್ರು ನಿಮ್ಗೊಂದು ಪ್ರೊವೈಡ್ ಮಾಡ್ತಾರೆ ಲಾಕರ್ ಕೆಪಾಸಿಟಿ ಕೂಡ ತುಂಬ ದೊಡ್ಡದಾಗಿದೆ. ನೀವು ನೋಡ್ಬೋದು, ನಾನು ತೊಗೊಂಬಂದಿರೋ ಟ್ರಕ್ಕಿಂಗ್ ಬ್ಯಾಗ್ ಈಸಿಯಾಗಿ ಲಾಕರ್ ಒಳಗಡೆ ಹೋಯಿತು. ಸೊ ಅದಾದಮೇಲೆ ನಾವು ಲಾಕರಲ್ಲಿ ಬ್ಯಾಗ್ ಇಟ್ಟು ಹಾಗೆ ಮುಂದೆ ಆ್ಯಕ್ಟಿವಿಟೀಸ್ ಮಾಡೋಣ ಅಂತ ಬರ್ತಾ ಇದ್ದೀವಿ. ಇದೂ ಅಷ್ಟೇ ರೆಸ್ಟೋರೆಂಟು. ಐ ಥಿಂಕ್ ಇದು ವೆಜ್ ರೆಸ್ಟೋರೆಂಟ್ ಅನಿಸುತ್ತೆ, ಬಿಕಾಸ್ ನಾವು ಇದ್ರೊಳಗಡೆ ಹೋಗಿರಲಿಲ್ಲ. ನಾವು ಹೋದಾಗ ಹೊರಗಡೆನೇ ಲಂಚೆಲ್ಲನೂ ಅಲ್ಲೇ ಅರೇಂಜ್ ಮಾಡಿದರು. ಸೊ ಹಾಗಾಗಿಬಿಟ್ಟು ನಾನು ಹಾಗೆ ವಿಡಿಯೋ ತೊಗೊಂಡಿದ್ದೀನಿ ಇಲ್ಲಿ. ಸೊ ಇಲ್ಲಿಂದ ನಾವು ಡೈರೆಕ್ಟಾಗಿ ಹಾಗೆ ಸ್ಟ್ರೈಟಾಗಿ ಹೋದರೆ ನಿಮಗೆ ಟೆಂಟ್ ಎಲ್ಲ ಸಿಗುತ್ತೆ. ನಿಮಗೆ ಟೆಂಟ್ ಹೌಸ್ ಥರ ನೋಡ್ಬೋದು. ಇಲ್ಲಿ ಪುಟಾನಿ ಟೆಂಟ್ ಹೌಸ್ ಎಲ್ಲನೂ ಇದೆ. ನೀವು ಟೆಂಟ್ ಸ್ಟೇ ಬೇಕಿದ್ರೆ ಕೂಡ ತಗೋಬೋದು. ಅದೇ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದ್ನಲ್ಲ, ಇಲ್ಲಿ ತುಂಬಾ ಪ್ಯಾಕೇಜಸ್ ಅವೈಲಬಲ್ ಇದೆ ಅಂತ. ಟೆಂಟ್ ಸ್ಟೇ ಬೇಕಿದ್ರೆ ಕೂಡ ನೀವು ಆ ಪ್ಯಾಕೇಜಲ್ಲಿ ನೀವು ಇನ್ಕ್ಲೂಡ್ ಮಾಡ್ಕೋಬೋದು. ನೀವು ನೈಟ್ ಸ್ಟೇ ಮಾಡ್ತೀರಾ ಅಂದರೆ ಕೂಡ ಆರಾಮಾಗಿ ಇಬ್ಬರು ಇದರಲ್ಲಿ ಸ್ಟೇ ಮಾಡ್ಬೋದು ಅಂತ ನನಗನ್ನಿಸ್ತು. ಬಟ್ ಈ ರೀತಿ ಫ್ಯಾಮ್ಲಿ ಎಲ್ಲ ಹೋಗ್ಬಿಟ್ಟು ಅದರಲ್ಲಿ ಸ್ಟೇ ಮಾಡೋಕ್ಕಾಗಲ್ಲ. ಏನಾದರೂ ಇಬ್ಬರು ಕಪ್ಪಲ್ ಥರ ಬಂದು ಸ್ಟೇ ಮಾಡೋದಿದ್ರೆ ಮಾಡ್ಬೋದು. ಸೊ ಇಲ್ಲಿ ನೋಡ್ಬೋದು ರ್ಯಾಬಿಟು, ಲವ್ ಬರ್ಡ್ಸು, ಡಕ್ ಈ ರೀತಿ ಎಲ್ಲನೂ ಇಟ್ಟಿದ್ರು ಅಲ್ಲಿ. ಸೊ ಸ್ವಲ್ಪ ಹೊತ್ತು ಮಕ್ಕಳು ಅದನ್ನೆಲ್ಲ ನೋಡಿಬಿಟ್ಟು ಸೊ ಅಲ್ಲಿಂದ ನಾವು ಆ್ಯಕ್ಟಿವಿಟೀಸ್ ಮಾಡೋಣ ಅಂತ ಹೋದ್ವಿ. ಸೊ ಇಲ್ಲಿಂದ ಕಂಪ್ಲೀಟ್ ಆ್ಯಕ್ಟಿವಿಟೀಸ್ ಎಲ್ಲನೂ ಸ್ಟಾರ್ಟ್ ಆಗುತ್ತೆ. ಈ ಆ್ಯಕ್ಟಿವಿಟಿ ಕಂಪ್ಲೀಟ್ ಮಾಡೋದಕ್ಕೆ 1 ತಾಸು ಆಗುತ್ತೆ ಅಂದ್ಕೊಳ್ತೀನಿ. ಸೊ ಹಾಗಾಗಿಬಿಟ್ಟು ನಾನು ಅದನ್ನು ಮಾಡಲಿಲ್ಲ ನಾವು ಯಾರು, ಬಿಕಾಸ್ ತುಂಬಾ ಬಿಸಿಲಿತ್ತು. ನಾವು ಹೋಗಬೇಕಾದ್ರೆ ಸಖತ್ತು ಬಿಸಿಲು. ಆ ಬಿಸಿಲಲ್ಲಿ ಅದನ್ನು ಮಾಡೋದಕ್ಕೆ ನನಗಂತೂ ಆಗಲೇ ಇಲ್ಲ. ಸಖತ್ತು ಬಿಸಿಲಿತ್ತು. ಆಮೇಲೆ ಕಂಪ್ಲೀಟಾಗಿ ನನಗೆ ಆ ಹೈಟಲ್ಲಿ ಆ ರೀತಿ ಬಿಸಿಲಲ್ಲಿ ಮಾಡೋದಕ್ಕೆ ತುಂಬಾ ಕಷ್ಟ ಅಂತ ಅನ್ನಿಸ್ತು ನನಗೆ. ತುಂಬ ಜನ ಟ್ರೈ ಮಾಡ್ತಾಯಿದ್ರು, ಬಟ್ ನಾನು ಟ್ರೈ ಮಾಡಿಲ್ಲ. ಸುಮ್ಮನೆ ಹಾಗೆ ವಿಡಿಯೋ ತೊಗೊಂಡಿದ್ದೀನಿ. ಇಲ್ಲೆಲ್ಲನೂ ಅಷ್ಟೇ ತುಂಬ ಸಖತ್ತಾಗಿ ನೀವು ಸ್ಟಾರ್ಟ್ ಮಾಡಿದರೆ ಎಂಡ್ ಪಾಯಿಂಟ್ವರೆಗೂ ಹೋಗಿಬಿಟ್ಟು ನೀವು ರೀಚ್ ಆಗಬೇಕು. ಅದಾದಮೇಲೆ ನಾವು ಜಿಪ್ಲೈನರ್ನ ಟ್ರೈ ಮಾಡೋಣ ಅಂತ ಹೋದ್ವಿ. ಫಸ್ಟು ಜಿಪ್ಲೈನರ್ ತುಂಬಾ ಕ್ರೇಜಿ ಆಗಿತ್ತು. ಮಕ್ಕಳಂತರೂ ಇಬ್ಬರು ಸಖತ್ತಾಗಿ ಎಂಜಾಯ್ ಮಾಡಿದರು. ನಾನು ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ಸೊ ಇಲ್ಲಿ ನೋಡ್ಬೋದು, ಚಿಕ್ಕವನಾಗಿರ್ಬೋದು ದೊಡ್ಡವನಾಗಿರ್ಬೋದು ಏನೂ ಭಯ ಇಲ್ದೇ ಸಖತ್ತಾಗಿ ಜಿಪ್ಲೈನರ್ನ ಆಡಿದರು. ಜಿಪ್ಲೈನರ್ ಅಂತೂ ತುಂಬ ಸೇಫ್ಟಿಯಾಗಿ ಮಕ್ಕಳು ಕೂಡ, ಚಿಕ್ಕ ಮಕ್ಕಳು ಕೂಡ ಆಡ್ಬೋದು. ಸಖತ್ ಸೇಫ್ಟಿ ಎಲ್ಲನೂ ಮೇಂಟೈನ್ ಮಾಡಿದ್ದಾರೆ ಅವರು. ಚಿಕ್ಕವನು ನೋಡಿ ಏನು ಭಯ ಇಲ್ದೇ ಆರಾಮಾಗಿ ಬರ್ತಾ ಇದ್ದಾನೆ. ಆ್ಯಕ್ಚುಲಿ ಅವನು 2 ರೌಂಡ್ ಹೋದ, ಆದ್ರೂ ಅವನು ಹೆದರ್ಕೊಂಡಿಲ್ಲ, ಸಖತ್ತಾಗೆ ಬಂದ. ಸೊ ಹಾಗಾಗಿಬಿಟ್ಟು ಇದೆಲ್ಲನೂ, ಈ ಆ್ಯಕ್ಟಿವಿಟೀಸ್ ಎಲ್ಲನೂ ತುಂಬಾ ವರ್ತ್ ಅಂತ ಅನ್ನಿಸ್ತು ನನಗೆ. ಸಖತ್ತಾಗಿ ಎಂಜಾಯ್ ಮಾಡಿದ್ವಿ ನಾವಿಲ್ಲಿ. Careful.
ಟೆಂಟ್ ಸ್ಟೇ ಈ ರೀತಿ ಇರುತ್ತೆ ನಿಮಗೆ. ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ಲ, ನಿಮಗೆ ಇಬ್ಬರು ಐ ಥಿಂಕ್ ಇಬ್ಬರು ಒಂದು ಸ್ವಲ್ಪ ಕಂಫರ್ಟಬಲ್ ಆಗಿ ಇರ್ಬೋದು. ಇದರಲ್ಲಿ ಒಳಗಡೆ ಅವರೇ ಒಂದು ಬೆಡ್ ಆಮೇಲೆ 2 ಪಿಲ್ಲೋನ ಪ್ರೊವೈಡ್ ಮಾಡಿರ್ತಾರೆ. ಸೊ ಇಲ್ಲಿ ಸ್ಟೇ ಮಾಡೋರಿಗೆ ಬಾತ್ರೂಮ್ ಎಲ್ಲನೂ ನಿಮಗೆ ಟಾಯ್ಲೆಟ್ ಎಲ್ಲನೂ ಅಲ್ಲೇ ಹತ್ತಿರದಲ್ಲಿ ಪ್ರೊವೈಡ್ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ಸ್ವಲ್ಪ ಗೇಮಿಂಗ್ ಏರಿಯಾ ಥರ ಇಟ್ಟಿದ್ದಾರೆ, ಆಕ್ಟಿವಿಟಿ ಏರಿಯಾ ಥರ, ಗ್ರಾವಿಟಿ ಬ್ಯಾಲೆನ್ಸಿಂಗ್ ಆಗಿರ್ಬೋದು, ಆಮೇಲೆ ಈ ವಾಟರ್ ಬಲೂನ್ ಥರ ಅದರಲ್ಲಿ ಆಡೋದು ಅದೆಲ್ಲನೂ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಸೊ ಇಲ್ಲಿ ಬಂದ್ಬಿಟ್ಟು ಒಂದು 2-3 ಗೇಮ್ಸ್ಗೆ ಮಾತ್ರ ನಾವು ಪೇ ಮಾಡಬೇಕಾಗುತ್ತೆ. ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಈ ಗೇಮ್ ಆಡೋದಕ್ಕೆ ಪೇ ಮಾಡಬೇಕಾಗುತ್ತೆ. ಸೊ ಹಾಗಾಗ್ಬಿಟ್ಟು ಇಲ್ಲಿ ನಾವು ಪೇ ಮಾಡಿಬಿಟ್ಟು ಆಟ ಆಡಿದ್ವಿ. ಬಿಕಾಸ್ ತುಂಬ ಮಕ್ಕಳಿಗೆ ಇದು ಫನ್ ಅಂತ ಅನಿಸ್ತಾ ಇತ್ತು, ಬೇರೆಯವರು ಆಡಬೇಕಾದ್ರೆ ನೋಡ್ತಾ ಇದ್ರು. ಸೊ ಹಾಗಾಗ್ಬಿಟ್ಟು ನಾವು ಕೂಡ ಹೋಗ್ಬಿಟ್ಟು ಆಟ ಆಡಿದ್ವಿ. ಇವರಿಬ್ರು ನನ್ನ ಜಂಪ್ ಮಾಡಿಸಿ ಸಖತ್ತಾಗಿ ಬೀಳಿಸ್ತಾ ಇದ್ರು ಕೆಳಗಡೆ. ಸಖತ್ತಾಗಿ ಎಂಜಾಯ್ ಮಾಡಿದ್ವಿ ನಾವಿಲ್ಲಿ. ಸೊ ಇಲ್ಲಿ ಕಂಪ್ಲೀಟ್ ಆಗಿ ಇಂಡೋರ್ ಗೇಮ್ಸ್ ಎಲ್ಲನೂ ಇತ್ತು. ಇಲ್ಲಿ ಟೇಬಲ್ ಟೆನ್ನಿಸ್ ಆಗಿರ್ಬೋದು, ಆಮೇಲೆ ಕ್ಯಾರಮ್ ಆಗಿರ್ಬೋದು, ಚೆಸ್ ಆಗಿರ್ಬೋದು, ಇಂಡೋರ್ ಕ್ರಿಕೆಟ್ ಆಗಿರ್ಬೋದು, ಆ ರೀತಿ ಆಟ ಆಡೋದಕ್ಕೆ ಇಲ್ಲೆಲ್ಲನೂ ಪ್ರೊವೈಡ್ ಮಾಡಿಟ್ಟಿದ್ರು. ಸೊ ಇಲ್ಲಿ ತುಂಬ ಜನ ಕೂತ್ಕೊಂಡು ರಿಲ್ಯಾಕ್ಸ್ ಆಗಿ ಅವರು ಆಟ ಆಡಿಬಿಟ್ಟು ಹೋಗ್ಬೋದಿತ್ತು. ಸೊ ಆಲ್ಮೋಸ್ಟ್ ಮಧ್ಯಾಹ್ನ ಟೈಮ್ ಆಗಿಬಿಟ್ಟಿತ್ತು. ಇಲ್ಲಿ ಒಂದು ಸ್ವಲ್ಪ ಹೊತ್ತು ಬಂದು ಮಕ್ಕಳು ಆಮೇಲೆ ನನ್ನ ಹಸ್ಬೆಂಡು ಇವರು ಎಲ್ಲರೂ ಸ್ವಲ್ಪ ಟೇಬಲ್ ಟೆನ್ನಿಸ್ ಎಲ್ಲನೂ ಆಡಿದರು. ಆಲ್ಮೋಸ್ಟ್ ಲಂಚ್ ಟೈಮ್ 1 o'clock ಆಗಿಬಿಟ್ಟಿತ್ತು. ಸೊ ನಾನು ಸ್ವಲ್ಪ ಹೊತ್ತು ಆಡಿಬಿಟ್ಟು ಆಮೇಲೆ ಲಂಚ್ಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಸೊ ಇಲ್ಲಿ ಒಂದು ಸ್ವಲ್ಪ ಹೊತ್ತು ಆಟ ಆಡಿಬಿಟ್ಟು ನಾವು ನೆಕ್ಸ್ಟು ಹೋಗಿದ್ದು ಲಂಚ್ ಏರಿಯಾಗೆ. ಸೊ ಆ್ಯಕ್ಚುಲಿ ಇದು ರಾಕೆಟ್ ಜೆಟ್ ಅಂತ, ಇದನ್ನು ಆಡಬೇಕಿತ್ತು, ನಾವು ಆಡಿರಲಿಲ್ಲ. ಬಿಕಾಸ್ ನನಗೂ ತುಂಬ ಹೈಟಲ್ಲಿ ಹೋಗೋದಂದರೆ ಭಯ. ಸೊ ಹಾಗಾಗಿಬಿಟ್ಟು ನಾವು ಯಾರೂ ಟ್ರೈ ಮಾಡಿಲ್ಲ. ಅದಾದಮೇಲೆ ನಾವು ಲಂಚ್ ಬಂದ್ವಿ. ಲಂಚಲ್ಲಿ ನಿಮಗೆ ಮೇನ್ ಕೋರ್ಸ್ ಎಲ್ಲನೂ ಒಳಗಡೆ ಪ್ರೊವೈಡ್ ಮಾಡ್ತಾರೆ. ಸೊ ಇಲ್ಲಿ ನೋಡ್ಬೋದು, ಇದೆಲ್ಲನೂ ಅಷ್ಟೇ ಮೇನ್ ಕೋರ್ಸ್ ಒಳಗಡೆ ಪ್ರೊವೈಡ್ ಮಾಡ್ತಾರೆ. ಆಮೇಲೆ ಸ್ಟಾರ್ಟರ್ಸ್ ಎಲ್ಲನೂ ನಿಮಗೆ ಹೊರ್ಗಡೆ ಪ್ರೊವೈಡ್ ಮಾಡ್ತಾರೆ. ಮೇನ್ ಕೋರ್ಸಲ್ಲಿ ನಿಮಗೆ ಚಿಕನ್ ಬಿರಿಯಾನಿ, ನಾನ್ ವೆಜ್ ಗ್ರೇವಿ, ಆಮೇಲೆ ಸಲಾಡ್ಸ್ ಆಗಿರ್ಬೋದು, ಆಮೇಲೆ ಪ್ಲೇನ್ ರೈಸ್, ರಸಮ್, ಆಮೇಲೆ ಜೀರಾ ರೈಸ್ ಆಗಿರ್ಬೋದು, ಆಮೇಲೆ ದಾಲ್ ತಡಕ, ಇದೆಲ್ಲನೂ ಅಷ್ಟೇ ಮೇನ್ ಕೋರ್ಸಲ್ಲಿ ನಿಮಗೆ ಪ್ರೊವೈಡ್ ಮಾಡ್ತಾರೆ. ಎಲ್ಲನೂ ತುಂಬ ಟೇಸ್ಟಿಯಾಗಿತ್ತು. ಫುಡ್ ವೈಸ್ ಹೇಳೋದಾದರೆ ಅನ್ಲಿಮಿಟೆಡ್ ಫುಡ್ ಇರುತ್ತೆ. ಸೊ ಹಾಗಾಗಿಬಿಟ್ಟು ಎಷ್ಟು ಬೇಕೋ ಅಷ್ಟು ನೀವು ಊಟನ ತೊಗೋಬೋದು. ಇಲ್ಲಿ ನೋಡ್ಬೋದು, ಎಣ್ಣೆ ಬದನೆಕಾಯಿ ಆಗಿರ್ಬೋದು, ತುಂಬಾ ವೆರೈಟೀಸ್ ಆಫ್ ಫುಡ್ನ ಪ್ರೊವೈಡ್ ಮಾಡಿದರು. ಮೇನ್ ಕೋರ್ಸ್ ಎಲ್ಲನೂ ಒಳಗಡೆ ಪ್ರೊವೈಡ್ ಮಾಡ್ತಾರೆ. ನಾನು ಫಸ್ಟೇ ನಿಮಗೆ ಹೇಳಿರೋ ಪ್ರಕಾರ ನೀವು ಇಲ್ಲಿ ತೊಗೊಂಡ್ಬಿಟ್ಟು ಇಲ್ಲಿ ಕೂತ್ಕೊಂಡು ನೀವು ಆರಾಮಾಗಿ ಊಟ ಮಾಡ್ಬೋದು. ಆದರೆ ನಿಮಗೆ ಲೈವ್ ಕೌಂಟರ್ಸ್ನ ಇಲ್ಲಿ ಓಪನ್ ಮಾಡಿದ್ದಾರೆ. ಸೊ ನಾನು ಅದನ್ನು ಈಗ ತೋರಿಸ್ತೀನಿ ನಿಮಗೆ. ಸೊ ಫಸ್ಟು ನೀವು ಅಲ್ಲಿ ಮುಗಿಸ್ಕೊಂಡು ಆಮೇಲೆ ಇಲ್ಲಿ ಬರಬೇಕಾಗುತ್ತೆ. ಸೊ ಇದೆಲ್ಲನೂ ಅಷ್ಟೇ ಲೈವ್ ಕೌಂಟರ್ಸ್. ಇಲ್ಲಿ ನಿಮಗೆ ಫ್ರೆಶ್ ಆಗಿ ಅಲ್ಲಿ ಪಿಜ್ಜಾ ಆಗಿರ್ಬೋದು, ಜಿಲೇಬಿ ಆಗಿರ್ಬೋದು, ಚಿಕನ್ ಲಿವರ್, ಆಮೇಲೆ ಫಿಶ್ಶು, ಆಮೇಲೆ ಬಂದುಬಿಟ್ಟು ತಂದೂರೀಸು ಎಲ್ಲನೂ ಇಲ್ಲಿ ಫ್ರೆಶ್ ಆಗಿ ಆಗಾಗಲೇ ಪ್ರಿಪೇರ್ ಮಾಡಿಬಿಟ್ಟು ಲೈವ್ ಕೌಂಟರ್ಸ್ ಅಲ್ಲಿ ನಿಮಗೆ ಸರ್ವ್ ಮಾಡ್ತಾರೆ. ಟೇಸ್ಟ್ ವೈಸ್ ಹೇಳೋದಾದ್ರೆ ಅಲ್ಟಿಮೇಟ್ ಅಂತ ಹೇಳ್ಬೋದು. ಸಖತ್ತಾಗಿತ್ತು ಫುಡ್ ಟೇಸ್ಟ್ ಎಲ್ಲಾನು. ಎಷ್ಟು ಬೇಕೋ ಅಷ್ಟು ನೀವು ಊಟ ಮಾಡ್ಬೋದು. ಸೊ ಅನ್ಲಿಮಿಟೆಡ್ ಫುಡ್ಡು. ಸೊ ಸಖತ್ತಾಗಿ ಊಟ ಮಾಡ್ಕೊಂಡು ಆದ್ಮೇಲೆ ನೀವು ಇಲ್ಲಿ ಬಂದು ಸ್ವಿಮ್ಮಿಂಗ್ ಪೂಲಲ್ಲಿ ಜಂಪ್ ಮಾಡಿಬಿಟ್ಟು ಸಖತ್ತಾಗಿ ಆಟ ಆಡ್ಬಿಟ್ಟು ರೈನ್ ಡ್ಯಾನ್ಸ್ನೆಲ್ಲ ಆಡ್ಕೊಂಡು ಸಖತ್ತಾಗಿ ಎಂಜಾಯ್ ಮಾಡ್ಬೋದು. ನಾವು ಪೂಲಲ್ಲಿ ಆಡಿದ್ದು ವಿಡಿಯೋಸ್ನ ತೆಗ್ದಿಲ್ಲ ನಾವು. ಬಿಕಾಸ್ ನಾವೆಲ್ಲನೂ ಫೋನೆಲ್ಲನೂ ಲಾಕರಲ್ಲಿ ಇಟ್ಬಿಟ್ಟಿದ್ವಿ. ಬಿಕಾಸ್ ತುಂಬ ಹೊತ್ತು ಕ್ಯಾಮ್ರಾನ ಇಟ್ಕೊಂಡು ಹ್ಯಾಂಡಲ್ ಮಾಡೋಕ್ಕಾಗಲ್ಲ ವಾಟರಲ್ಲಿ ಅಂತ ಹೇಳ್ಬಿಟ್ಟು.
ಹೇಳ್ಬಿಟ್ಟು ನಾನು ಫೋನ್ನ ಬಂದ್ಬಿಟ್ಟು ಲಾಕರಲ್ಲಿ ಇಟ್ಬಿಟ್ಟಿದ್ವಿ. ಸೊ ಅದಾದಮೇಲೆ ನಾವು ಅಗೇನ್ ಡ್ರೆಸ್ ಚೇಂಜ್ ಮಾಡಿಕೊಂಡು ಸ್ವಲ್ಪ ಇನ್ನೊಂದು 2-3 ಗೇಮ್ನ ಬಿಟ್ಟಿದ್ವಿ. ಅದೆಲ್ಲನೂ ಆಟ ಆಡಿಕೊಂಡು ಸಂಜೆ ಬಂದ್ಬಿಟ್ಟು ಅವರೇ IT ಸ್ನ್ಯಾಕ್ಸ್ನ ಪ್ರೊವೈಡ್ ಮಾಡ್ತಾರೆ. ಟೀ, ಕಾಫಿ, ಆಮೇಲೆ ಬಜ್ಜಿ, ಮೆಣಸಿನ್ಕಾಯಿ ಬಜ್ಜಿ ಸ್ಪೆಷಲ್ ಆಗಿ. ಸೊ ಅದನ್ನು ಪ್ರೊವೈಡ್ ಮಾಡಿದರು. ಸೊ ಈವ್ನಿಂಗ್ ಆಲ್ಮೋಸ್ಟ್ ನೋಡಿ ಇಲ್ಲೆಲ್ಲ ರೆಡಿ ಮಾಡಿಟ್ಟಿದ್ದಾರೆ. ಸೊ ಟೀ, ಕಾಫಿ ಆಮೇಲೆ ಮೆಣಸಿನ್ಕಾಯಿ ಬಜ್ಜಿ ಎಲ್ಲನೂ ಪ್ರೊವೈಡ್ ಮಾಡಿದರು. ನಾವೆಲ್ಲನೂ ಸ್ನ್ಯಾಕ್ಸ್ ಮುಗಿಸ್ಕೊಂಡು ಇನ್ನೊಂದು ಸ್ವಲ್ಪ ಫೋಟೋಸ್ ಎಲ್ಲನೂ ತೊಗೊಂಡು ಟಾಟಾ ಬೈ ಬೈ ಅಂತ ಹೇಳ್ಬಿಟ್ಟು ವಾಪಸ್ ಮನೆ ಕಡೆ ಹೋಗಿದ್ವಿ. ಸೊ ಈ ರೆಸಾರ್ಟ್ಗೆ ನಾನು 5 ಔಟ್ ಆಫ್ 5ನೇ ಕೊಡ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಸೊ ನಾನು ಮತ್ತೊಂದು ಹೊಸ ವಿಡಿಯೋ ಜೊತೆ ನಾನು ನಿಮ್ಮ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಹುಷಾರಾಗಿರಿ. ಟೇಕ್ ಕೇರ್. ಬಾಯ್.